ಎಲ್ಲರಿಗೂ ನಮಸ್ಕಾರ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಬಹಳ ವಿಚಿತ್ರವಾದ ಕನಸುಗಳು ಬರುತ್ತವೆ. ಅವುಗಳಲ್ಲಿ ಅತ್ಯಂತ ಸಾಮಾನ್ಯವಾದ ಒಂದು ಕನಸು ಎಂದರೆ ಅದು ಈಗಾಗಲೇ ನಿಧನರಾದ ತಂದೆ ತಾಯಿ, ಅಜ್ಜ ಅಜ್ಜಿ, ಸಂಬಂಧಿಕರು ಅಥವಾ ಪರಿಚಯಸ್ಥರು ಕನಸಿನಲ್ಲಿ ಕಾಣಿಸಿಕೊಳ್ಳುವುದು. ಹಾಗಾದರೆ ಇದು ಎಚ್ಚರಿಕೆಯೋ ಅಥವಾ ಆಶೀರ್ವಾದದ ಸಂಕೇತವೋ ಎಂದು ತಿಳಿಯೋಣ. ಒಂದು ವೇಳೆ ಕನಸಿನಲ್ಲಿ ಸತ್ತವರು ನಗುತ್ತಾ ಸಂತೋಷದಿಂದ ಕಾಣಿಸಿಕೊಂಡರೆ ಇದು ಅತ್ಯಂತ ಶುಭಕರವಾದ ಕನಸು. ಸ್ವಪ್ನಶಾಸ್ತ್ರದ ಪ್ರಕಾರ ಅವರ ಆತ್ಮವು ಶಾಂತಿಯಲ್ಲಿದೆ ಹಾಗೂ ನಿಮ್ಮ ಮೇಲೆ ಅವರ ಆಶೀರ್ವಾದವಿದೆ ಎಂಬುದರ ಸಂಕೇತವಾಗಿದೆ. ಇಂತಹ ಕನಸಿನ ನಂತರ ನಿಮಗೆ ನಿಮ್ಮ ಕೆಲಸಗಳಲ್ಲಿ ಯಶಸ್ಸು, ಹಣಕಾಸಿನ ಸ್ಥಿತಿ ಹಾಗೂ ಕುಟುಂಬದಲ್ಲಿ ಶುಭ ಕಾರ್ಯ ನಡೆಯಬಹುದು. ಹಾಗೆಯೇ ಬಹಳ ದಿನಗಳಿಂದ ಬಾಕಿ ಇರುವ ಕೆಲಸಗಳು ಸಹ ಪೂರ್ಣಗೊಳ್ಳಬಹುದು ಎಂಬುದರ ಸಂಕೇತವಾಗಿದೆ. ಹಾಗೆಯೇ ಕನಸಿನಲ್ಲಿ ಸತ್ತವರು ನಿಮ್ಮೊಂದಿಗೆ ಮಾತನಾಡುವ ಹಾಗೆ ಕಂಡರೆ ಅವರು ಹೇಳಿದ ಮಾತುಗಳನ್ನು ಮರೆಯಬಾರದು. ಕೆಲವೊಮ್ಮೆ ಕನಸಿನಲ್ಲಿ ಕೇಳಿದ ಮಾತುಗಳು ನಮ್ಮ ಜೀವನಕ್ಕೆ ಮಾರ್ಗದರ್ಶನವಾಗಬಹುದು. ಅದು ಎಚ್ಚರಿಕೆಯ ಸಂದೇಶವೂ ಕೂಡ ಆಗಿರಬಹುದು ಅಥವಾ ಸರಿಯಾದ ದಾರಿಯಲ್ಲಿ ನಡೆಯುವ ಸೂಚನೆಯೂ ಕೂಡ ಆಗಿರಬಹುದು. ಸತ್ತವರು ದುಃಖದಿಂದ ಅಥವಾ ಅಳುತ್ತಾ ಕನಸಿನಲ್ಲಿ ಕಾಣಿಸಿಕೊಂಡರೆ ಇಂತಹ ಕನಸು ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಕೆಲವು ತಪ್ಪುಗಳನ್ನು ನೀವು ಸರಿಪಡಿಸಬೇಕೆಂಬ ಸೂಚನೆಯಾಗಿರಲಿದೆ. ಕೆಲವು ಸಂಪ್ರದಾಯಗಳ ಪ್ರಕಾರ ಪೂರ್ವಜರನ್ನು ಸ್ಮರಿಸಿ ಪ್ರಾರ್ಥನೆ ಮಾಡುವುದು ಒಳ್ಳೆಯದರ ಸಂಕೇತ ಎಂದು ನಂಬಲಾಗುತ್ತದೆ. ಇಂತಹ ಕನಸು ಬಂದರೆ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಕೆಲವು ತಪ್ಪುಗಳನ್ನು ನೀವು ಸರಿಪಡಿಸಬೇಕೆಂಬುದರ ಸೂಚನೆಯಾಗಿದೆ. ಕನಸಿನಲ್ಲಿ ಸತ್ತವರು ಆಶೀರ್ವಾದ ಮಾಡುವ ರೀತಿಯಲ್ಲಿ ಕಂಡರೆ ಇದು ಅತ್ಯಂತ ಅಪರೂಪದ ಮತ್ತು ಮಂಗಳಕರವಾದ ಕನಸು. ಇದರ ಅರ್ಥ ದೇವರ ಕೃಪೆ ನಿಮ್ಮ ಮೇಲೆ ಸದಾ ಇರಲಿದೆ ಹಾಗೂ ನಿಮ್ಮ ಜೀವನದಲ್ಲಿ ದೊಡ್ಡ ಯಶಸ್ಸು ಮತ್ತು ಮನಸ್ಸಿನ ಆಸೆಗಳು ನೆರವೇರುವ ಸಾಧ್ಯತೆ ಇದೆ ಎಂಬುದರ ಸಂಕೇತವಾಗಿದೆ. ಕನಸಿನಲ್ಲಿ ನಿಮಗೆ ಸತ್ತವರು ಆಹಾರ ಅಥವಾ ಉಡುಗೊರೆಯನ್ನು ನೀಡುವ ರೀತಿಯಲ್ಲಿ ಕಂಡರೆ ಇದು ಹೊಸ ಅವಕಾಶ, ಹೊಸ ಆರಂಭ ಅಥವಾ ಜೀವನದಲ್ಲಿ ಮಹತ್ವದ ಬದಲಾವಣೆಯ ಸಂಕೇತವೂ ಕೂಡ ಆಗಿರಬಹುದು. ಒಂದು ವೇಳೆ ಕನಸಿನಲ್ಲಿ ಸತ್ತವರು ನಿಮ್ಮನ್ನು ತಮ್ಮ ಜೊತೆ ಬರುವ ಹಾಗೆ ಕನಸಿನಲ್ಲಿ ಕರೆದರೆ ಈ ರೀತಿಯಾದ ಕನಸು ಬಂದರೆ ಭಯಪಡುವ ಅಗತ್ಯವಿಲ್ಲ. ಇದು ನಿಮ್ಮ ಆರೋಗ್ಯ, ಜೀವನ ಶೈಲಿ ಮತ್ತು ನಿರ್ಧಾರಗಳಲ್ಲಿ ಹೆಚ್ಚು ಜಾಗರೂಕರಾಗಿರಿ ಎಂಬ ಎಚ್ಚರಿಕೆಯ ಸಂದೇಶ. ಒಂದು ವೇಳೆ ಒಂದೇ ವ್ಯಕ್ತಿ ಪದೇ ಪದೇ ಕನಸಿನಲ್ಲಿ ಕಾಣಿಸಿಕೊಂಡರೆ ಇದರ ಅರ್ಥ ನೀವು ಅವರನ್ನು ತುಂಬ ನೆನಪಿಸಿಕೊಳ್ಳುತ್ತಿರಬಹುದು ಅಥವಾ ಅವರೊಂದಿಗೆ ನಿಮ್ಮ ಭಾವನಾತ್ಮಕ ಬಾಂಧವ್ಯ ಗಾಢವಾಗಿರಬಹುದು ಎಂಬುದರ ಸಂಕೇತವಾಗಿದೆ. ಸ್ನೇಹಿತರೆ, ಕನಸಿನಲ್ಲಿ ಸತ್ತವರು ಕಾಣಿಸಿಕೊಳ್ಳುವುದು ಯಾವಾಗಲೂ ಅಪಶಕುನ ಎಂದೇ ಅರ್ಥವಲ್ಲ. ಅನೇಕ ಬಾರಿ ಅದು ಅವರ ಆಶೀರ್ವಾದ, ಮಾರ್ಗದರ್ಶನ ಅಥವಾ ಎಚ್ಚರಿಕೆಯ ಸಂದೇಶವೂ ಆಗಿರಬಹುದು. ಆದ್ದರಿಂದ ಭಯಪಡದೆ ದೇವರನ್ನು ಸ್ಮರಿಸಿ ಸಕಾರಾತ್ಮಕವಾಗಿ ಜೀವನವನ್ನು ಮುಂದುವರಿಸಿ. ಪುರಾಣ, ಸ್ವಪ್ನಶಾಸ್ತ್ರ, ದೇವರ ಮಹಿಮೆ, ಆಧ್ಯಾತ್ಮಿಕ ರಹಸ್ಯಗಳು ಹಾಗೂ ಇಂತಹ ಅಪರೂಪದ ಮಾಹಿತಿಗಳನ್ನು ಕನ್ನಡದಲ್ಲಿ ತಿಳಿಯಲು ನಮ್ಮ ಪುರಾಣ ಜ್ಞಾನ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ಅದ್ಭುತ ಹಾಗೂ ಅಪರೂಪದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.